ಸಾಯಂಕಾಲ ಆಗಿರುತ್ತೆ, ಏನಾದರೂ ಬಾಯಾಡಬೇಕು ಅನಿಸ್ತಾ ಇರುತ್ತೆ. ಆವಾಗ ಡಯಾಬಿಟಿಸ್ ಇರೋರಿಗೆ ಏನಪ್ಪ ಅಂದರೆ ಡಾಕ್ಟ್ರು ಮೈದಾ ಶುಗರ್ ಐಟಮ್ಸ್ ಏನು ತಿನ್ನಬಾರ್ದು, ಹೊರಗಡೆದಾದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಏನು ತಿನ್ನಬೇಕು ಸ್ನ್ಯಾಕ್ಸ್ ಥರ ಅಂತ ಗೊತ್ತಾಗದೆ ತುಂಬ ಕನ್ಫ್ಯೂಷನಲ್ಲಿರ್ತೀರ. ಬೇಕ್ರಿ ಐಟಮ್ಸ್ ಎಲ್ಲ ಏನು ತಿನ್ನೋಕ್ಕಾಗಲ್ಲ, ಎಲ್ಲ ಮೈದಾ ಶುಗರ್ ಇರುತ್ತೆ. ಹಾಗಾದರೆ ಏನು ತಿನ್ಬೋದು? ಸೇಫಾಗಿರಬೇಕು, ಹೊಟ್ಟೆನೂ ತುಂಬಬೇಕು, ಆದರೆ ನಿಮ್ಮ ಶುಗರ್ ಲೆವೆಲ್ಲು ವ್ಯತ್ಯಾಸ ಆಗಬಾರ್ದು. ಈ ಥರ ಏನೇನು ತಿನ್ಬೋದು ಆ್ಯಸ್ ಎ ಸ್ನ್ಯಾಕ್ಸ್ ಅಂತ ಈ ದಿನ ನಾವು ತಿಳ್ಕೊಳ್ಳೋಣ. ನಾನು ನಿಮ್ಮ ಡಾಕ್ಟರ್ ಪೂರ್ಣಿಮಾ KM. ನಮ್ಮ ಆಯುರ್ ಶಾಲಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಬಡವರ ಬಾದಾಮಿ ಅಂತ ಅನ್ನಿಸ್ಕೊಂಡಿರೋ ಶೇಂಗಾ ಬೀಜ ಅಥವಾ ಕಡಲೆ ಬೀಜ, ಇದು ಎಲ್ಲರ ಫೇವರೇಟ್ ಕೂಡ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ, ಹಾಗೆ ಇದರಲ್ಲಿ ಪ್ರೋಟೀನ್ಸು, ವಿಟಮಿನ್ B1, B2, B3 ಎಲ್ಲ ಜಾಸ್ತಿ ಇರುತ್ತೆ, ವಿಟಮಿನ್ A ಇರುತ್ತೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೆಚ್ಚಾಗಿರುತ್ತೆ. ಇದು ಡಯಾಬಿಟಿಸ್ ಇರೋರಿಗೆ ಬಹಳನೇ ಒಳ್ಳೆಯದು, ಹಾರ್ಟ್ ಹೆಲ್ತ್ ಕೂಡ ಒಳ್ಳೆಯದು. ಇದನ್ನು ನೀವು ಯಾವ ರೀತಿ ಸೇವನೆ ಮಾಡ್ಬೋದು ಅಂದರೆ, ಒಂದು ನೆನೆ ಹಾಕಿಟ್ಟು ಒಂದು 2 ಅವರ್ಸು ಅದನ್ನು ನೀವು ತರಕಾರಿ ಎಲ್ಲ ಥರ ರಾ ವೆಜಿಟಬಲ್ಸು, ಸಾಲ್ಟು, ಪೆಪ್ಪರು, ನಿಮ್ಗೆ ಏನಾರ ಮಸಾಲ ಬೇಕಾದ್ರೆ ಚಿಲ್ಲಿ ಪೌಡ್ರು ಎಲ್ಲ ಸೇರಿಸಿ ನೀವು ಒಂದು ಈ ಬೇಲ್ಪುರಿ ಯಾವ ಥರ ಮಾಡ್ತೀವಿ ನಾವು ಆ ಥರ ಒಂದು ಮಸಾಲ ಮಾಡಿ ಕಾಂಗ್ರೆಸ್ ಮಸಾಲ ಟೈಪು ಮಾಡ್ಕೊಂಡು ತಿನ್ಬೋದು. ಇಲ್ಲ ನೆಂದಿರೋದನ್ನು ಸಲಾಡ್ ಥರ ಮಾಡ್ಕೊಂಡು ತಿನ್ಬೋದು. ತುಂಬಾ ಹೆಲ್ತಿ, ಹಾಗೆ ಡಯಾಬಿಟಿಸ್ ಇರೋರಿಗೆ ಫಿಲ್ಲಿಂಗ್ ಕೂಡ ಆಗುತ್ತೆ. ಸೊ ಪದೇ ಪದೇ ಹಸಿವು ಆಗೋದಿಲ್ಲ. ಇಟ್ಸ್ ತುಂಬ ನ್ಯೂಟ್ರಿಷಿಯಸ್ ಫುಡ್ಡು. ಇದು ನಂಬರ್ 1 ಚಾಯ್ಸು. ನಿಮಗೆ 50 ಗ್ರಾಮ್ ಕ್ವಾಂಟಿಟಿನ ಧಾರಾಳವಾಗಿ ತರಕಾರಿ ಜೊತೆ ಸೇರಿಸೋರು ತೊಗೋಬೋದು, ಇಲ್ಲ ಹಾಗೆ ಫ್ರೈ ಮಾಡಿ ಇಲ್ಲ ನೆನೆಸಿಟ್ಟು ಕೂಡ ತೊಗೋಬೋದು. ಇದು ನಂಬರ್ 1 ಚಾಯ್ಸ್ ಆಗಿದೆ. ಇನ್ನು ಎರಡನೇದು ಅಂತಂದರೆ ಬಾದಾಮಿ, ವಾಲ್ನಟ್, ಪಿಸ್ತಾ, ಗೋಡಂಬಿ ಇಂಥದ್ದು. ಇದನ್ನು ಕೂಡ ನೀವು ಲೈಟಾಗಿ ಫ್ರೈ ಮಾಡ್ಬೋದು, ಇಲ್ಲ ಸೋಕ್ ಮಾಡಿಟ್ಟು ತಿನ್ಬೋದು, ಇಲ್ಲ ಅಂದರೆ ಹಾಲು ಜೊತೆ ಗ್ರೈಂಡ್ ಮಾಡಿ ಕೂಡ ಕುಡಿಬೋದು. ಇದು ಕೂಡ ತುಂಬ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಆಗಿದೆ. ಆ್ಯಸ್ ಎ ಸ್ನ್ಯಾಕ್ಸ್ ಕೂಡ ಯೂಸ್ ಮಾಡ್ಬೋದು. ಇನ್ನು ಮೂರನೇದಾಗಿ ಸೀಡ್ಸ್ ಅಂತ ಹೇಳ್ತೀವಿ. ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು. ಈ ಎಲ್ಲ ಸೀಡ್ಸ್ನು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಹುರಿಬಾರ್ದು, ಪೋಷಕಾಂಶಗಳು ಹಾಳಾಗಬಾರ್ದು ಅಂತ. ಹಾಗೆ ಅದನ್ನು ಒಂದು ಮಿಕ್ಸಿನಲ್ಲಿ ರಫ್ ಪೌಡ್ರ್ ಥರ ಮಾಡಿಕೊಂಡು, ನಾವು ಹೆಂಗೆ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತೀವಲ್ವ ಆ ಥರ ಪುಡಿ ಮಾಡಿಟ್ಟು ಸಲಾಡ್ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಈ ಸೀಡ್ಸು ಟೇಸ್ಟಿಯಾಗೂ ಇರುತ್ತೆ, ಹಾಗೆ ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ಸಾಕಷ್ಟು ಪೋಷಕಾಂಶಗಳಿಂದ ತುಂಬಿದೆ. ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಎಲ್ಲ ರಿಚ್ ಆಗಿದೆ. ಸೊ ನಿಮಗೆ ಇದರಿಂದ ಒಳ್ಳೆ ಎನರ್ಜಿನೂ ಕೊಡುತ್ತೆ, ಫೈಬರ್ ಕಂಟೆಂಟು ಇರುತ್ತೆ, ಹಾಗೆ ನಿಮ್ಮ ಶುಗರ್ ಲೆವೆಲ್ ಕೂಡ ಯಾವುದೇ ಕಾರಣಕ್ಕೂ ತುಂಬ ವ್ಯತ್ಯಾಸ ಆಗೋದೇ ಇಲ್ಲ. ಸೊ ದೀಸ್ ಆರ್ ವೆರಿ ಗುಡ್ ಸ್ನ್ಯಾಕ್ಸ್ ಫಾರ್ ಡಯಾಬಿಟಿಕ್ ಪೀಪಲ್. ಆ್ಯಂಡ್ ಬೇರೆಯವರು ಕೂಡ ಇದನ್ನು ಹೆಲ್ತ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಧಾರಾಳವಾಗಿ ಉಪಯೋಗಿಸ್ಬೋದು. ಹಾಗೆ ಇನ್ನೊಂದು ಬಹಳನೇ ಒಳ್ಳೆಯದು ಅಂದರೆ ಅಗಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀವಿ. ಇದನ್ನು ಲೈಟಾಗಿ ಬಾಣಲೆ ಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಿ ಪುಡಿ ಮಾಡಿಟ್ಕೊಳ್ಳಿ, ಅಥವಾ ನೀರಲ್ಲಿ ನೆನೆ ಹಾಕ್ಬಿಟ್ಟು ಮಜ್ಜಿಗೆ ಜೊತೆ ರುಬ್ಬಿ, ಅಗಸೆ ಮಜ್ಜಿಗೆ ಅಂತ ಹೇಳ್ತೀವಿ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ತುಂಬ ರಿಚ್ ಆಗಿದೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸು, ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿದೆ, ಫೈಬರ್ ಅಂಶ ಚೆನ್ನಾಗಿದೆ. ಸೊ ಇದು ನಿಮ್ಮ ಹೃದಯದ ಆರೋಗ್ಯಕ್ಕೆ ಹಾಗೆ ನಿಮ್ಮ ಜನರಲ್ ಹೆಲ್ತ್ ಕೂಡ ಬಹಳನೇ ಒಳ್ಳೆಯದು. ಇದನ್ನು ಉಪಯೋಗಿಸಿ. ಇಲ್ಲಾಂದರೆ ಸಲಾಡ್ಗೆ ಅಥವಾ ತರಕಾರಿ ಜೊತೆ ಒಂದು ರಫ್ ಪೌಡ್ರು ಮಾಡಿಕೊಂಡು, ಜಾಸ್ತಿ ಹುರಿಬಾರ್ದು, ಲೈಟಾಗಿ ಹುರಿರಿ. ಅದನ್ನು ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಹೃದಯಕ್ಕೆ ಭಾಳನೇ ಒಳ್ಳೆಯದು. ಸೊ ಈ ಎಲ್ಲದರ ಒಂದು ಕಾಂಬಿನೇಷನ್ ಈಸ್ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ತೀನಿ. ಹಾಗೆ ಕೆಲವ್ರಿಗೆ ಅಗಿಯೋಕ್ಕಾಗಲ್ಲ, ಅಗಿಯೋಕ್ಕೆ ಕಷ್ಟ ಆಗುತ್ತೆ, ಹಲ್ಲಿಲ್ಲ, ವಯಸ್ಸಾಗಿದೆ ಅಥವಾ ಮಕ್ಕಳು ಅಗಿಯೋಕ್ಕೆ ಕಷ್ಟ ಅಂತಂದಾಗ ನಿಮಗೆ ರೆಡಿ ಹೆಲ್ತ್ ಮಿಕ್ಸ್ ಅಂತ ಸಿಗುತ್ತೆ. ಈವರೆಗೂ ನಾನು ಹೇಳಿದ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಸೇರಿದೆ. ಇದ್ರ ಜೊತೆಗೆ ಇನ್ನೊಂದೇನೆಂದರೆ ಬ್ಲೂಬೆರ್ರಿ, ಕ್ರ್ಯಾನ್ಬೆರ್ರಿ, ಬ್ಲ್ಯಾಕ್ಬೆರ್ರಿ ಅಂತ ಸಿಗತ್ತೆ. ಸೊ ಈ ಎಲ್ಲ ಬೆರ್ರಿಗಳು ಸಹಿತ ಇದರಲ್ಲಿ ಮಿಕ್ಸ್ ಆಗಿದೆ. ತುಂಬಾ ನ್ಯೂಟ್ರಿಷಿಯಸ್ ಪ್ರೋಟೀನ್ ಪೌಡ್ರ್ ಇದು.
ಸೊ ಇದನ್ನು 1 ಸ್ಪೂನು 1 ಲೋಟ ನೀರಲ್ಲಿ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಬಾಯ್ಲ್ ಮಾಡಿ ಥಿಕ್ನೆಸ್ಸು ಬರುತ್ತೆ. ಅದನ್ನು ಕುಡಿಯೋದ್ರಿಂದ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಇಲ್ಲ ನೈಟ್ ಕೂಡ ನಮಗೆ ತುಂಬ ಹಸಿವಿಲ್ಲ, ಏನಾದರೂ ಕುಡಿದ್ರೆ ಸಾಕು, ಊಟ ಏನು ಮಾಡೋಷ್ಟು ಹಸಿವಾಗಿಲ್ಲ ಅಂದಾಗ ಇದನ್ನು ತೊಗೋಬೋದು. ಇಲ್ಲ ಬ್ರೇಕ್ಫಾಸ್ಟ್, ಇನ್ಸ್ಟೆಡ್ ಆಫ್ ಬ್ರೇಕ್ಫಾಸ್ಟ್ ಇದನ್ನು ಒಂದು 200 ml ನೀವು ತೊಗೊಂಡು ಜೊತೆಗೆ ಒಂದು 300 ಗ್ರಾಮ್ ಹಸಿ ತರಕಾರಿ ತಗೊಂಡಾಗ ಇಟ್ ಈಸ್ ಈಕ್ವಲ್ ಟು ಬ್ರೇಕ್ಫಾಸ್ಟ್. ಮತ್ತು ಎಲ್ಲ ಥರ ಪೋಷಕಾಂಶ ಇದರಲ್ಲಿದೆ. ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಬೋದು. ಸೊ ನಾನು ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬೋದು, ಅಥವಾ ನೀವೇ ಮನೆಯಲ್ಲಿ ಕೂಡ ಮಾಡ್ಕೋಬೋದು. ಈ ರೀತಿಯ ಒಂದು ಸ್ನ್ಯಾಕ್ಸ್ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ಥರ ಅಡ್ಡ ಪರಿಣಾಮಗಳಿಲ್ಲ, ಹಾಗೂ ನಿಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ, ಇಮ್ಯುನಿಟಿನೂ ಚೆನ್ನಾಗಿರುತ್ತೆ, ನಿಮ್ಮ ಶುಗರ್ ಲೆವೆಲ್ಸು ಕೂಡ ಆರಾಮಾಗಿ ಕಂಟ್ರೋಲಲ್ಲಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.